ಇನ್ನು ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಈಗ ಎಂಐಎಂ ಮನಸ್ಸು ಮಾಡಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಬೆಳವಣಿಗೆ. ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಕೊಳ್ಳುತ್ತಾ ಇನ್ನೊಂದು ಪಕ್ಷ. ಬಿಹಾರ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಸೇರುತ್ತಾ ಎಂಐಎಂ, ಅಸಾದುದ್ದೀನ್ ಓವೈಸಿ ಅವರ ಪಕ್ಷ. ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಜೊತೆಗೆ ಅಸಾದುದ್ದೀನ್ ಓವೈಸಿ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಫಲಿತಾಂಶದ ಮೇಲೆ ಎಂಐಎಂನ ಸ್ಪರ್ಧೆ ಬಿಹಾರದಲ್ಲಿ ಪ್ರಭಾವವನ್ನು ಬೀರಿತ್ತು. ಮಹಾಮೈತ್ರಿಕೂಟದ ಜೊತೆಗೆ ನಾವು ಮೈತ್ರಿಗೆ ಸಿದ್ಧರಿದ್ದೇವೆ. ಮಹಾಗಠಬಂಧನ್ ಮೈತ್ರಿಯ ಬಗ್ಗೆ ನಾವು ಸಕಾರಾತ್ಮಕವಾಗಿದ್ದೇವೆ. ಬಿಜೆಪಿಯನ್ನ ಸೋಲಿಸಿ ಬಿಹಾರವನ್ನ ಬಲಗೊಳಿಸುವಂಥದ್ದು ನಮ್ಮ ಉದ್ದೇಶ ಅಂತೇಳಿ ಎಂಐಎಂನ ನಾಯಕರು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಚರ್ಚೆಗೆ ಕಾರಣವಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಎಂಐಎಂ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಬಿಹಾರದಲ್ಲಿ ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಯಾಕೆ ಇನ್ ಕೇಸ್ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನನ್ನ ಸೇರಿಕೊಂಡ್ರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, 2020 ಅಸೆಂಬ್ಲಿ ಚುನಾವಣೆ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎಂಐಎಂ ಬಿಎಸ್ಪಿ ಮತ್ತು ರಾಷ್ಟ್ರೀಯ ಲೋಕಸಮತಾ ಪಾರ್ಟಿ ಆರ್ಎಲ್ಎಸ್ಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು. ವೆರಿ ಇಂಪಾರ್ಟೆಂಟ್. ಬಿಹಾರದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಎಂಐಎಂ ಗೆದ್ದಿತ್ತು. ಜೊತೆಗೆ 20 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಿಯರ್ಲಿ 14.28% ವೋಟುಗಳನ್ನ ಪಡ್ಕೊಂಡಿತ್ತು ಎಂಐಎಂ. ಅದು ಕೂಡ ಮುಸಲ್ಮಾನ ಡಾಮಿನೇಟೆಡ್ ಏರಿಯಾಗಳು ಎಲ್ಲವೂ ಕೂಡ. ಸೀಮಾಂಚಲ್, ಬಿಹಾರದ ಸೀಮಾಂಚಲ್ ಏನಿದೆ, ಈ ಸೀಮಾಂಚಲ್ನಲ್ಲಿ ಎಂಐಎಂ ಬಿಎಸ್ಪಿ ಮತ್ತು ಆರ್ಎಲ್ಎಸ್ಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡಿತ್ತು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 2020ರಲ್ಲಿ ಎಂಐಎಂ ಅಸಾದುದ್ದೀನ್ ಓವೈಸಿ ಅವರ ಪಕ್ಷದ 5 ಶಾಸಕರು ಗೆದ್ದಿದ್ರು. ಸ್ಪರ್ಧೆ ಮಾಡಿದಂತಹ 20 ಕ್ಷೇತ್ರಗಳಲ್ಲಿ 5ರಲ್ಲಿ ಗೆದ್ದಿತ್ತು. ಜೊತೆಗೆ 14.28% ಮತಗಳು, ವಿಚ್ ಇಸ್ ಬಿಗ್, ದೊಡ್ಡ ಪ್ರಮಾಣದ ಮತಗಳದು. ಇಡೀ ಪೊಲಿಟಿಕಲ್ ಡೈಮೆನ್ಷನ್ ಏನಿದೆ ಅದನ್ನೇ ಚೇಂಜ್ ಮಾಡುವಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಅನ್ನು ಬೀರಿತ್ತು. ಆದರೆ ಅದಾದ ಬಳಿಕ 2 ವರ್ಷಗಳ ಬಳಿಕ, ಚುನಾವಣೆ ನಡೆದಾದ 2 ವರ್ಷಗಳ ಬಳಿಕ ಈ ಗೆದ್ದಂತ 5 ಎಂಐಎಂನ ಶಾಸಕರು ಆರ್ಜೆಡಿಗೆ ಸೇರ್ಪಡೆಗೊಂಡಿದ್ರು. ಸೊ ಈ ಬಾರಿ ಎಂಐಎಂ ಕನಿಷ್ಠ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದೆ. ಒಟ್ಟು ಇರುವಂತಹ ವಿಧಾನಸಭಾ ಕ್ಷೇತ್ರಗಳು 243. ಆದರೆ ಈಗ ಬರ್ತಾ ಇರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಮೈತ್ರಿಯ ಸಾಧ್ಯತೆ ಇದೆ ಅಂತೇಳಿ, ಮೈತ್ರಿ ಮಾಡಿಕೊಳ್ಬಹುದು ಅಂತೇಳಿ. ಇಲ್ಲದೆ ಹೋದ್ರೆ ಮುಸಲ್ಮಾನ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಈ ಬಾರಿ ಮತ್ತೆ ಎಂಐಎಂ ಕಂಟೆಸ್ಟ್ ಏನಾದರೂ ಮಾಡಿದ್ರೆ ಅದು ಬಿಎಸ್ಪಿಯ ಜೊತೆಗೆ ಮತ್ತು ಆರ್ಎಲ್ಎಸ್ಪಿಯ ಜೊತೆಗೆ ಮತ್ತೆ ಮೈತ್ರಿಯನ್ನ ಮಾಡಿಕೊಂಡು ಏನಾದರೂ ಎಂಐಎಂ ಎಲೆಕ್ಷನ್ಗೆ ಹೋದಂತಹ ಸಂದರ್ಭದಲ್ಲಿ ಅದು ಸಹಜವಾಗಿ ಮಹಾಗಠಬಂಧನಿಗೆ ಹಿನ್ನಡೆ ಆಗಬಹುದು ಎನ್ನುವಂಥ ಆತಂಕ ಇರುವ ಹಿನ್ನೆಲೆಯಲ್ಲಿ ಈಗ ಮೈತ್ರಿಯ ಸಾಧ್ಯತೆಯ ಬಗ್ಗೆ ಸುಳಿವು ಸಿಗ್ತಾ ಇದೆ. ಇನ್ ಕೇಸ್ ಜೊತೆಗೆ ಮಿಥಿಲಾಂಚಲ್, ಚಂಪಾರನ್, ಶಹಾಬಾದ್, ಮಗಧ್, ಭಾಗಲ್ಪುರ್ ಈ ಕ್ಷೇತ್ರಗಳಲ್ಲಿ, ಈ ಕಡೆಗಳಲ್ಲಿ ಎಂಐಎಂ ಸ್ಪರ್ಧೆಯನ್ನು ಕೂಡ ಮಾಡಿತ್ತು. ಜೊತೆಗೆ ಕಳೆದ ಚುನಾವಣೆಯ ಬಳಿಕ ಈ ಭಾಗದಲ್ಲಿ, ಸೀಮಾಂಚಲ್ ಒಳಗೊಂಡಂತೆ ಈ ಭಾಗದಲ್ಲಿ ಎಂಐಎಂ ತನ್ನ ನೆಲೆಯನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದೆ. ಹೀಗಾಗಿ ಎಂಐಎಂನ ಈ ನಿರ್ಧಾರ ಏನಿದೆ ಇದು ದೊಡ್ಡ ಮಟ್ಟದ ಪೊಲಿಟಿಕಲ್ ಡಿಸಿಷನ್ ಆದರೂ ಕೂಡ ಅಚ್ಚರಿ ಏನಿಲ್ಲ. ಓವೈಸಿ ಅವರು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಜೊತೆಗೆ ಸ್ವಲ್ಪ ಚೆನ್ನಾಗಿದ್ದಾರೆ. ಬಹುಶಃ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎಂಐಎಂ ಮತ್ತು BRSನ ನಡುವೆ ಏನು ಒಂದು ಹೊಂದಾಣಿಕೆ ಇತ್ತು, ಆ ಹೊಂದಾಣಿಕೆಯಲ್ಲಿ ಸ್ವಲ್ಪ ಬಿರುಕು ಬಿದ್ದಂಗೆ ಕಾಣಿಸ್ತಾ ಇದೆ. ರೇವಂತ್ ರೆಡ್ಡಿ ಮತ್ತು ಓವೈಸಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆದಂಗಿದೆ ತೆಲಂಗಾಣದಲ್ಲಿ. ಆದರೆ ಇಂಪ್ಯಾಕ್ಟ್ ಕೂಡ ಬಿಹಾರದಲ್ಲಿ ಆಗಬಹುದು. ರೇವಂತ್ ರೆಡ್ಡಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬಳಸಿ ಅಸಾದುದ್ದೀನ್ ಓವೈಸಿ ಅವರನ್ನ ಈ ಮೈತ್ರಿಗೆ ಒಪ್ಪಿಸುವಂತಹ ಸಾಧ್ಯತೆ ಕೂಡ ಇದೆ. ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು, ಬಿಹಾರದ ಎಲೆಕ್ಷನ್. ಕಾರಣ
ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿನ ಸೋಲು ಇದೆಯಲ್ಲ, ಆ ಸೋಲ್ಗೆ ಇಂಡಿಯಾ ಮೈತ್ರಿಕೂಟ ಕೊಡಬಹುದಾದಂತಹ ಉತ್ತರ ಕೊಡಬಹುದಾದಂತಹ ದೊಡ್ಡ ಎಲೆಕ್ಷನ್ ಅಂತ ಹೇಳಿದ್ರೆ ಅದು ಸದ್ಯದ ಮಟ್ಟಿಗೆ ಇರುವಂಥದ್ದು ಬಿಹಾರ ಮಾತ್ರ. 243 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಬಿಹಾರ. ಸೊ ಆ ಹಿನ್ನೆಲೆಯಲ್ಲಿ ಮೈತ್ರಿಯ ಎಲ್ಲ ಆಪ್ಷನ್ಸನ್ನು ಕಾಂಗ್ರೆಸ್ ಮತ್ತು RJD ಓಪನ್ ಆಗಿಟ್ರೆ ಆ ಮೈತ್ರಿಯ ಒಳಗಡೆ MIM ಸೇರ್ಪಡೆ ಆದರೂ ಕೂಡ ಅಚ್ಚರಿ ಏನೂ ಇಲ್ಲ. ಇನ್ ಕೇಸ್ ಆ ಥರದ ಮೈತ್ರಿ ಆದರೆ ಅದು ಸಹಜವಾಗಿಯೇ ಬಿಹಾರದ ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮವನ್ನು ಬೀರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ 2020 ಎಲೆಕ್ಟರಲ್ ಪರ್ಫಾರ್ಮೆನ್ಸನ್ನು ನಾವು ನೋಡಿ ಆಗಿದೆ, MIM ಯಾವ ರೀತಿಗೆ ಇಂಪ್ಯಾಕ್ಟ್ ಮಾಡಬಹುದು ಬಿಹಾರದಲ್ಲಿ ಅಂತೇಳಿ. ಸೊ ಹಾಗಾಗಿ ಯಾರು ಕೂಡ MIM ಅನ್ನು ಆ ಚುನಾವಣಾ ಫಲಿತಾಂಶದ ಆಧಾರದಲ್ಲಿ ನೆಗ್ಲೆಕ್ಟ್ ಮಾಡುವಂಥ ಸ್ಥಿತಿಯಲ್ಲಿ RJD ಆಗಲಿ ಕಾಂಗ್ರೆಸ್ ಆಗಲಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.